ಜಾರಕಿಹೊಳಿ ಟೀಮ್ನ ಇಬ್ಬರು ಶಾಸಕರು ಸದ್ಯಕ್ಕೆ ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ, ಕಾಗವಾಡದ ಶ್ರೀಮಂತ ಪಾಟೀಲ್ ಸದ್ಯಕ್ಕೆ ನಾಟ್ ರೀಚಬಲ್ ಆಗಿದ್ದಾರೆ. ಮಹಾರಾಷ್ಟ್ರಕ್ಕೆ ಕಾಗವಾಡ ಶಾಸಕ ಶ್ರೀಮಂತ ಪಾಟೀಲ್ ತೆರಳಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಇನ್ನು ಮಹೇಶ್ ಕುಮಟಳ್ಳಿ, ಶ್ರೀಮಂತ ಪಾಟೀಲ್ ನಡೆ ಇನ್ನೂ ಕೂಡ ನಿಗೂಢವಾಗಿರೋದ್ರಿಂದಾಗಿ ಜಾರಕಿಹೊಳಿ ಟೀಮ್ನ ಈ ಇಬ್ಬರು ಶಾಸಕರು ಬಿಜೆಪಿ ಸೇರ್ತಾರಾ ಅನ್ನುವಂತಹ ಪ್ರಶ್ನೆ ಇಲ್ಲಿಗ ಕ್ರಿಯೇಟ್ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಜಾರಕಿಹೊಳಿ ಟೀಮ್ನ ಈ ಇಬ್ಬರು ಶಾಸಕರು ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ, ಅದೇ ರೀತಿಯಾಗಿ ಕಾಗವಾಡದ ಶ್ರೀಮಂತ ಪಾಟೀಲ್ ನಾಟ್ ರೀಚಬಲ್ ಆಗಿದ್ದಾರೆ. ಇವರಿಬ್ಬರ ನಡೆ ಇನ್ನೂ ಕೂಡ ನಿಗೂಢವಾಗಿರೋದ್ರಿಂದಾಗಿ ನಾವು ಬಿಜೆಪಿಗೆ ಹೋಗ್ತೀವೋ ಇಲ್ವೋ ಯಾವುದನ್ನು ಕೂಡ ಇನ್ನು ಇವರು ಸ್ಪಷ್ಟನೆಯನ್ನ ನೀಡಿಲ್ಲ. ಹಾಗಾಗಿ ಸದ್ಯಕ್ಕೆ ಇವರ ನಡೆ ಕುತೂಹಲವಾಗಿರೋದ್ರಿಂದಾಗಿ ಬಿಜೆಪಿ ಸೇರುವಂತಹ ಚಾನ್ಸಸ್ ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ, ಅದೇ ರೀತಿಯಾಗಿ ಕಾಗವಾಡದ ಶ್ರೀಮಂತ ಪಾಟೀಲ್ ನಾಟ್ ರೀಚಬಲ್ ಆಗಿದ್ದಾರೆ. ಫೋನ್ ಸಂಪರ್ಕಕ್ಕೆ ಜಾರಕಿಹೊಳಿ ಟೀಮ್ನ ಈ ಇಬ್ಬರು ಶಾಸಕರು ಸಿಗ್ತಾ ಇಲ್ಲ. ಫೋನ್ ನಾಟ್ ರೀಚಬಲ್ ಆಗಿರೋದ್ರಿಂದಾಗಿ ಸಾಕಷ್ಟು ಅನುಮಾನಗಳು ಇದೀಗ ಉಂಟಾಗ್ತಾ ಇದ್ದಾವೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಹಿತ್ ಶಿರೋಳ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲೋಹಿತ್, ಈಗ ಫೋನ್ ಸಂಪರ್ಕಕ್ಕೆ ಜಾರಕಿಹೊಳಿ ಟೀಮ್ನ ಇಬ್ಬರು ಶಾಸಕರು ಸಿಗ್ತಾ ಇಲ್ಲ. ಸದ್ಯಕ್ಕೆ ಇವರಿಬ್ರು ಎಲ್ಲಿದ್ದಾರೆ? ಇವರ ನಡೆ ನೋಡಿದ್ರೆ ಬಿಜೆಪಿ ಸೇರೋ ರೀತಿಯಲ್ಲಿ ಕಾಣಿಸ್ತಾ ಇದೆಯಾ, ಹೇಗೆ? ಹೌದು ಸಮೀರಾ, ಏನಂತಂದ್ರೆ ಬೆಳಗ್ಗೆಯಿಂದಲೂ ಕೂಡ ನಾವು ಫೋನ್ ಮೂಲಕ ಸಂಪರ್ಕ ಮಾಡಕ್ ಪ್ರಯತ್ನ ಮಾಡಿದ್ವಿ. ಆದ್ರೆ ಯಾವುದೇ ರೀತಿಯಲ್ಲಿ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಅದರಲ್ಲೂ ಕೂಡ ಕಾಗವಾಡ ಶಾಸಕ ಶ್ರೀಮಂತ್ ಪಾಟೀಲ್ ಅವರು ಇದ್ದಾರೆ, ಅವರು ಮಹಾರಾಷ್ಟ್ರಕ್ಕೆ ತೆರಳಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ನಮಗೆ ಲಭ್ಯ ಆಗಿರ್ತಕ್ಕಂಥದ್ದು. ಅವ್ರು ಯೂಸ್ ಮಾಡ್ತಕ್ಕಂಥ ಪರ್ಸನಲ್ ನಂಬರ್ ಇದೆ. ಆ ಒಂದು ಪರ್ಸನಲ್ ನಂಬರ್ ಅನ್ನ ಕರ್ನಾಟಕದಲ್ಲಿ ಇರ್ತಕ್ಕಂಥ ತಮ್ಮ PA ಕೊಟ್ಟು ಸಾಹೇಬರು ಇಲ್ಲ ಅಂತಕ್ಕಂಥ ಯಾರೇ ಫೋನ್ ಮಾಡಿದ್ರು ಕೂಡ ಸಾಹೇಬರು ಇಲ್ಲ, ಅವ್ರು ಬೇರೆ ಕಡೆ ಹೋಗಿದ್ದಾರೆ, ಗೊತ್ತಿಲ್ಲ ಎಲ್ಲಿದ್ದಾರೆ ಗೊತ್ತಿಲ್ಲ ಅಂತಕ್ಕಂಥದ್ದು ಇದೇ ಮಾತನ್ನ ಹೇಳ್ತಾ ಇದ್ದಾರೆ ಹೊರತಾಗಿ ಅವ್ರು ಬೇರೆ ಯಾವ ಮಾತುಗಳನ್ನು ಕೂಡ ಹೇಳ್ತಾ ಇಲ್ಲ. ಈ ಒಂದು ನಡೆಯನ್ನ ನೋಡಿದ ಕೂಡಲೇ ಎಲ್ಲೋ ಒಂದ್ ಕಡೆಗೆ ಮಹಾರಾಷ್ಟ್ರಕ್ಕೆ ಯಾಕೆ ಹೋಗ್ತಾ ಇದ್ದಾರೆ ಪದ್ಧತಿ, ಅದು ಅಲ್ಲದೆ ಏನಂತಂದ್ರೆ ಇವತ್ತು ಬೆಂಗಳೂರು ಓಡಕ್ಕೆ ತಯಾರಿ ಮಾಡ್ತಾ ಇದಾರಾ ಅಥವಾ ಇನ್ನೇ ಬೇರೆ ಏನಾದ್ರು ಚರ್ಚೆಗಳು ನಡೀತಾ ಇದಾವ ಅಂತಕ್ಕಂಥ ಸಾಕಷ್ಟು ಇಲ್ಲಿ ಅನುಮಾನಗಳು ಕೂಡ ಕಾಡಕ್ಕಾಗ್ತವೆ. ಓಕೆ, ಥ್ಯಾಂಕ್ ಯು ಲೋಹಿತ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಸರ್ಕಾರ ಬೀಳಿಸೋದು ಏಳಿಸೋದು ನಮ್ಮ ಕೈಯಲ್ಲಿಲ್ಲ ಅನ್ನುವಂತಹ ಸತೀಶ್ ಜಾರಕಿಹೊಳಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸತೀಶ್ ಜಾರಕಿಹೊಳಿಗೆ ಸಚಿವ ಶಿವಾನಂದ ಪಾಟೀಲ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಸರ್ಕಾರ ಬೀಳಿಸೋಕೆ ಅವರ ಕೈಗೆ ಅಧಿಕಾರವನ್ನ ಕೊಟ್ಟಿಲ್ಲ. ಮಾರ್ಮಿಕವಾಗಿ ಸತೀಶ್ ಜಾರಕಿಹೊಳಿಗೆ ತಿರುಗೇಟು ನೀಡಿರೋ ರೀತಿಯಲ್ಲಿ ಈ ಹೇಳಿಕೆ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಸರ್ಕಾರ ಬೀಳಿಸೋದು ಏಳಿಸೋದು ನಮ್ಮ ಕೈಯಲ್ಲಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ರು. ಹಾಗಾಗಿ ಈ ಹೇಳಿಕೆಗೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಅಷ್ಟೇ ಅಲ್ಲ, ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ರು, ಯಾರು ಹೋದ್ರೂ ಕೂಡ ಬೇರೆಯವರು ಹೋದ್ರೆ ನಾವು ಅದಕ್ಕೆ ಏನು ಮಾಡೋದಕ್ಕೆ ಆಗೋದಿಲ್ಲ, ಆದ್ರೆ ನಮ್ಮಿಂದ ಸರ್ಕಾರ ಉರುಳೋದಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು ಕೂಡ ಸರ್ಕಾರ ಬೀಳಿಸೋದು ಏಳಿಸೋದು ನಮ್ಮ ಕೈಯಲ್ಲಿಲ್ಲ ಅನ್ನುವಂತ ಸತೀಶ್ ಜಾರಕಿಹೊಳಿ ಹೇಳಿಕೆಗೆ ಈಗ ಸಚಿವ ಶಿವಾನಂದ ಪಾಟೀಲ್ ತಿರುಗೇಟನ್ನ ನೀಡಿದ್ದಾರೆ. ಒಬ್ಬರಿಗೆ ಯಾರಿಗೋ ಚಿಕ್ಕ ನೋವು ಇರಬೇಕು, ಅವ್ರು ಹೇಳ್ಕೊಳ್ತಾ ಇದ್ದಾರೆ, ಅಷ್ಟು ಬಿಟ್ಟರೆ ಏನಿಲ್ಲ. ನಿಮ್ಮನ್ನು ಕೂಡ ಏನಾದರೂ ಬಿಜೆಪಿ ಸಂಪರ್ಕ ಮಾಡಿದ್ರೆ ನನಗೆ ಮಾಡೋ ಪ್ರಶ್ನೆನೇ ಬರೋದಿಲ್ಲ. ಸರ್, ಸರ್ಕಾರ ಸುಭದ್ರ ಇದೆ, ಏನು ಸಮಸ್ಯೆ ಆಗಲ್ಲ ಅಂತ ಯಾರು ಹೇಳಿದ್ರು? ಅಭದ್ರ ಆಗಕ್ಕೆ ಅವಕಾಶ ಎಲ್ಲಿದೆ ಹೇಳಿ? ಅವರ ವೈಯಕ್ತಿಕ ವಿಚಾರ ಹೋಗ್ಬೋದು, ಬಿದ್ರು ಏನು ಆಶ್ಚರ್ಯ ಪಡಬೇಕಾಗಿಲ್ಲ ಸರ್ಕಾರ ಬಿದ್ರು ಅಂತ ಸತೀಶ್ ಜಾರಕಿಹೊಳಿ ನಿನ್ನೆ ಹೇಳಿದ್ ಸರ್. ಆಶ್ಚರ್ಯ ಪಡ್ಬೇಕಾಗಿತ್ತಂತ ಹೇಳಿಲ್ಲ, ನಾನು ಜವಾಬ್ದಾರಿ ಅಲ್ಲ ಅಂತ ಹೇಳ ಅಷ್ಟೇ. ಅವನಿಗೆ ಯಾರು ಜವಾಬ್ದಾರಿನೇ ಮಾಡಿಲ್ವಲ್ಲ, ಅವರೇ ಜವಾಬ್ದಾರಿ ಅಂತ ನಾವು ಹೇಳಿವೆ. ಅವರು ಹೇಳ್ಕೊಂಡ್ರೆ ಇನ್ನು ತಪ್ಪಿರ್ತದೆ. ಕೆಲವೊಬ್ರಿಗೆ ಯಾರಿಗೋ ಚಿಕ್ಕ ನೋವು ಇರ್ಬೇಕು, ಅವ್ರು ಹೇಳ್ಕೊಳ್ತಾರೆ. ಇನ್ನು ಆಪರೇಷನ್ ಕಮಲದ ಖೆಡ್ಡಾಗೆ ಬೀಳೋರಿಗೆ ಸೆಪ್ಟೆಂಬರ್ 19 ಡೆಡ್ ಲೈನ್ ಆಗಿದೆಯಾ? ದೋಸ್ತಿ ಸರ್ಕಾರ ಉರುಳಿಸೋ ಕೈ ಶಾಸಕರಿಗೂ ಕೂಡ ರಾಹುಲ್ ಗಾಂಧಿ ಡೆಡ್ ಲೈನ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಸೆಪ್ಟೆಂಬರ್ 19ರಂದು ರಾಜ್ಯ ನಾಯಕರಿಗೆ ಖುದ್ದು ರಾಹುಲ್ ಗಾಂಧಿ ಅವರೇ ಬುಲಾವನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ, ದಿನೇಶ್ ಗುಂಡೂರಾವ್, ಖಂಡ್ರೆ, ಅದೇ ರೀತಿಯಾಗಿ ಜಿ ಪರಮೇಶ್ವರ್ ಅವರಿಗೆ ಬುಲಾವ್ ನೀಡಿದ್ದಾರೆ. ಇನ್ನು ಸರ್ಕಾರ ಉಳಿಸಲು ಕಠಿಣ ನಿರ್ಧಾರ ಕೈಗೊಳ್ಳುವ ಬಗ್ಗೆ ಕೂಡ ಗಂಭೀರವಾದ ಚರ್ಚೆ ಸೆಪ್ಟೆಂಬರ್ 19ಕ್ಕೆ ನಡೆಯಲಿದೆಯಂತೆ. ಸಂಪುಟ ವಿಸ್ತರಣೆ ಇರಬಹುದು, ಪರಿಷತ್ ಆಯ್ಕೆ ಇರಬಹುದು, ನಿಗಮ ನೇಮಕದ ಬಗ್ಗೆ ಕೂಡ ಫೈನಲ್ ನಿರ್ಧಾರ ಕೈಗೊಳ್ಳುವ ಎಲ್ಲಾ ಚಾನ್ಸಸ್ ಇದೆ. ಅಷ್ಟೇ ಅಲ್ಲ, ಇನ್ನು ಜಾರಕಿಹೊಳಿ ಬ್ರದರ್ಸ್ ಅಸಮಾಧಾನ ಬಗೆಹರಿಸುವಲ್ಲಿ ಈಗಾಗಲೇ ರಾಜ್ಯ ಕಾಂಗ್ರೆಸ್ ನಾಯಕರು ವಿಫಲರಾಗಿರೋದ್ರಿಂದ ಜಾರಕಿಹೊಳಿ ಬ್ರದರ್ಸ್ಗೆ ಹೈಕಮಾಂಡ್ ಮೀಟ್ ಮಾಡುವಂತೆ ವೇಣುಗೋಪಾಲ್ ಸೂಚನೆಯನ್ನ ಕೊಟ್ಟಿದ್ದಾರೆ. ವೇಣುಗೋಪಾಲ್ ಸೂಚನೆಯ ಮೇರೆಗೆ ದೆಹಲಿಗೆ ಜಾರಕಿಹೊಳಿ ಬ್ರದರ್ಸ್ ತೆರಳ್ತಾರೆ. ಸೆಪ್ಟೆಂಬರ್ 20ರ ಒಳಗೆ ದೆಹಲಿಗೆ ಹೋಗಿ ಬರ್ತಾರೆ ಜಾರಕಿಹೊಳಿ ಸಹೋದರರು. ಇವತ್ತು ಸಂಜೆಯೊಳಗೆ ಈಗಾಗಲೇ ರಮೇಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಭೇಟಿಗೆ ತೆರಳಿದ್ದಾರೆ. ಆಪರೇಷನ್ ಕಮಲದ ಖೆಡ್ಡಾದಲ್ಲಿ ಬರೋಬ್ಬರಿ 21 ಶಾಸಕರು ಇದ್ದಾರಂತೆ. ಹಾಗಾಗಿ ಜಾರಕಿಹೊಳಿ ಬ್ರದರ್ಸ್ ಅಸಮಾಧಾನವನ್ನ
ಬಗೆಹರಿಸುವಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ವಿಫಲರಾಗಿರೋದ್ರಿಂದ ಹೈಕಮಾಂಡ್ ಮೀಟ್ ಮಾಡುವಂತೆ ವೇಣುಗೋಪಾಲ್ ಜಾರಕಿಹೊಳಿ ಬ್ರದರ್ಸ್ಗೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಇವತ್ತು 68ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ದೇಶಾದ್ಯಂತ ಮೋದಿ ಅಭಿಮಾನಿಗಳು ಹುಟ್ಟುಹಬ್ಬವನ್ನ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ. ಹಲವೆಡೆ ಪ್ರಧಾನಿ ಮೋದಿ ಜನ್ಮದಿನವನ್ನ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಈ ಮಧ್ಯೆ ಅನಾರೋಗ್ಯದಿಂದ ವಿದೇಶದಲ್ಲಿ ಚಿಕಿತ್ಸೆ ಪಡಿತಾ ಇರುವ ಕೇಂದ್ರ ಸಚಿವ ಅನಂತಕುಮಾರ್ ಟ್ವಿಟರ್ ಮೂಲಕ ಮೋದಿಗೆ ಶುಭಾಶಯ ಕೋರಿದ್ದಾರೆ. ಇತ್ತ ಮಾಜಿ ಸಿಎಂ ಸಿದ್ದರಾಮಯ್ಯ ಕೂಡ ಪ್ರಧಾನಿ ನರೇಂದ್ರ ಮೋದಿಗೆ ಶುಭಾಶಯ ತಿಳಿಸಿದ್ದಾರೆ. ನರೇಂದ್ರ ಮೋದಿಯವರಿಗೆ ಜನ್ಮದಿನದ ಶುಭಾಶಯಗಳು. ಜನರಿಗೆ ನೀಡಿದ ಭರವಸೆಗಳನ್ನು ಪೂರೈಸಲು ನಿಮಗೆ ಉತ್ತಮ ಆರೋಗ್ಯ, ದೀರ್ಘಾವಧಿಯ ಆಯಸ್ಸು ದೇವರು ನೀಡಲಿ ಅಂತ ಶುಭ ಕೋರಿದ್ದಾರೆ. ಇವೆಷ್ಟು ಈವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.